ದೆಹಲಿ ವಿಮಾನ ನಿಲ್ದಾಣದಲ್ಲಿ ಪ್ರತಿಕೂಲ ಹವಾಮಾನದಿಂದ 15ಕ್ಕೂ ಹೆಚ್ಚು ವಿಮಾನಗಳ ಮಾರ್ಗ ಬದಲಾವಣೆ ಮಾಡಲಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಧೂಳು ಮಿಶ್ರಿತವಾದ ಬಿರುಗಾಳಿ ಬೀಸಿದೆ. ಹಲವೆಡೆ ಮರಗಳು ಧರಾಶಾಹಿಯಾಗಿವೆ. ಗುರುಗ್ರಾಮದಲ್ಲಿ ಕಬ್ಬಿಣದ ಸರಳು ಬಿದ್ದು ಕಾರು ಜಖಮ್ಮಾಗಿದೆ. ಧೂಳು ಮಿಶ್ರಿತ ರಣಗಾಳಿಯಿಂದಾಗಿ ಜನರು ನಡುಗಿ ಹೋಗಿದ್ದಾರೆ. ಮಾಯದಂತ ಮಳೆಗೆ ಉತ್ತರ ಭಾರತ ತತ್ತರಿಸಿ ಹೋಗಿದೆ. ಬಿಹಾರ, ಉತ್ತರ ಪ್ರದೇಶ, ಜಾರ್ಖಂಡ್ನಲ್ಲಿ ಮಳೆ ಸಂಕಷ್ಟ ಸೃಷ್ಟಿಯಾಗಿದೆ. ಅಲ್ಲದೆ ಪಶ್ಚಿಮ ಬಂಗಾಳ, ತಮಿಳುನಾಡು, ಕರ್ನಾಟಕದಲ್ಲೂ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಅಲ್ಲದೆ ಬಿಹಾರದಲ್ಲಿ ಮುಂದಿನ 3 ದಿನಗಳ ಕಾಲ ಭಾರಿ ಮಳೆಯಾಗುವ ಎಚ್ಚರಿಕೆಯನ್ನ ರವಾನಿಸಲಾಗಿದೆ. ಜನರು ಜಾಗೃತಿಯಿಂದ ಇರುವಂತೆ ಸೂಚಿಸಲಾಗಿದೆ. ಬಿರು ಬಿಸಿಲಿನಿಂದ ಕಂಗಾಲಾಗಿದ್ದ ರಾಜ್ಯದ ಜನರಿಗೆ ಮಳೆ ತಂಪೆರೆದಿದೆ. ಧಾರವಾಡ ನಗರದ ಹಲವು ಬಡಾವಣೆಗಳಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಮಾಳಾಪುರ, ಮಾಳಮಡ್ಡಿ, ಸಾಧನಕೆರೆ, ಸಪ್ತಾಪುರ ಸೇರಿದಂತೆ ಹಲವೆಡೆ ಮಳೆ ಸುರಿದಿದೆ. ಹೊಯ್ಸಳ ನಗರದ ಆಂಜನೇಯ ದೇಗುಲದ ಮೇಲೆ ಮರ ಬಿದ್ದು ಆಟೋ ಸಹ ಜಖಮ್ಮಾಗಿದೆ. ಮಳೆಯಿಂದಾಗಿ ಮರ ಬಿದ್ದು ಆಂಜನೇಯ ದೇಗುಲದ ಕಟ್ಟಡಕ್ಕೆ ಹಾನಿಯಾಗಿದೆ. ಕೊಪ್ಪಳದ ರೈತರ ಜೀವಹಾನಿ ಮಾತ್ರವಲ್ಲ, ಬೆಳೆಗಳು ಕೂಡ ಹಾನಿಯಾಗಿವೆ. ಮಳೆಗೆ ಗಂಗಾವತಿ ತಾಲೂಕಿನಲ್ಲಿ ಸಾವಿರಾರು ಎಕರೆಯಲ್ಲಿನ ಭತ್ತ ನೆಲಕ್ಕಚ್ಚಿದೆ. ಕೊಪ್ಪಳ ತಾಲೂಕಿನ ಕೋಳೂರಿನಲ್ಲಿ 2,500 ಪಪ್ಪಾಯಿ ಗಿಡ ನೆಲಕ್ಕುರುಳಿವೆ. 3 ಎಕರೆ ನುಗ್ಗೆಕಾಯಿ ಕೂಡ ಮಳೆಯ ಹೊಡೆತಕ್ಕೆ ನಾಶವಾಗಿದೆ. ಕುಕ್ಕನಕಲ್ ಗ್ರಾಮದಲ್ಲಿ 2 ಎಕರೆ ಬಾಳೆ ಬೆಳೆ ನಾಶವಾಗಿದೆ. ಪಪ್ಪಾಯಿ ಹೊಲ ಸರ್, ಇದು 3.5 ಎಕರೆ ಹೊಲ ಇದೆ ಸರ್. ಇದು ಬಂದು 3,000 ಗಿಡ ಅದಾವೆ ಸರ್. ನಿನ್ನೆ ಭಾಳ ಗಾಳಿ ಬಿಟ್ಟಿದ್ದಕ್ಕೆ ಸರ್, ಗಾಳಿ ಬಿಟ್ಟಿದ್ದಕ್ಕೆ ಒಂದು 2,500 ಗಿಡ ಬಿದ್ದಾವೆ ಸರ್. ನಾವು ಟೋಟ್ಲಿ 3.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಸರ್. ಒಂದೇ ಟೈಮ್ ಹರಿದ್ವಿ, 1 ಲಕ್ಷ ರೂಪಾಯಿ ಆಗೈತೆ ಸರ್. ಈಗ ಬರೋದ ಭಾಳ ಐತೆ ಸರ್. ಇದು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಗೋನ್ವಾರ ಸೇರಿದಂತೆ ಹಲವೆಡೆ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಅಲ್ಲದೆ 100 ಎಕರೆಯಲ್ಲಿನ ಭತ್ತ ನೆಲಕ್ಕಚ್ಚಿದೆ. ಮಾನ್ವಿ ತಾಲೂಕಿನ ಉಟಕನೂರಿನಲ್ಲಿ ಹೊಲದಲ್ಲಿದ್ದ ಮೇವಿನ ಬಣವೆಗೆ ಸಿಡಿಲು ಬಡಿದಿದ್ದು 50,000 ಮೌಲ್ಯದ ಮೇವು ಸುಟ್ಟು ಭಸ್ಮವಾಗಿದೆ. ಬೈಕ್ಗಳನ್ನ ಕದ್ದು OLX-ನಲ್ಲಿ ಮಾರುತ್ತಿದ್ದ ಖದೀಮ ಕಳ್ಳನನ್ನ ಬಂಧಿಸಲಾಗಿದೆ. ಹಾಸನ ಜಿಲ್ಲೆ ಯಾದಪುರದ ಗಂಗಾಧರನನ್ನ ಚಿಕ್ಕಮಗಳೂರಿನ ಕಡೂರು ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಕದ್ದ ಬೈಕ್ಗಳಿಗೆ ನಕಲಿ ದಾಖಲೆ ಸೃಷ್ಟಿಸಿ OLX-ನಲ್ಲಿ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳು, ಬೆಂಗಳೂರಿನವರಿಗೆ ಮಾರುತ್ತಿದ್ದ ಬಂಧಿತನಿಂದ 10 ಬೈಕ್ ಜಪ್ತಿ ಮಾಡಿಕೊಳ್ಳಲಾಗಿದೆ. ಚಿತ್ರದುರ್ಗದ ಸಿಟಿ ಇನ್ಸ್ಟಿಟ್ಯೂಟ್ ಮೇಲೆ ದಾಳಿ ಮಾಡಿದ ಪೊಲೀಸರು ಜೂಜಾಡುತ್ತಿದ್ದವರನ್ನ ವಶಕ್ಕೆ ಪಡೆಯಲು ಮುಂದಾಗಿದ್ದಾಗ ವಾಗ್ವಾದ ನಡೆದಿದೆ. ಇದು ಜೂಜಾಟವಲ್ಲ, ಮನೋರಂಜನೆಗಾಗಿ ಇಸ್ಪೀಟ್ ಆಡ್ತಿದ್ದೀವಿ, ಆದ್ರೂ ಪೊಲೀಸರು ಮೇಲಿಂದ ಮೇಲೆ ದಾಳಿ ನಡೆಸುತ್ತಿದ್ದಾರೆಂದು ಕಿಡಿಕಾರಿದ್ದಾರೆ. ಅಲ್ಲದೆ ಪ್ರತಿಷ್ಠಿತರು ಸದಸ್ಯರಾಗಿರುವ ಇನ್ಸ್ಟಿಟ್ಯೂಟ್ ಮೇಲೆ ದಾಳಿ ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿ ವಾಗ್ವಾದ ನಡೆಸಿದ್ರು. ಎಪಿಎಂಸಿ ಕಾರ್ಯದರ್ಶಿ ಹಾಗೂ ಸೆಕ್ಯೂರಿಟಿ ಗಾರ್ಡ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ಎಪಿಎಂಸಿ ಕಾರ್ಯದರ್ಶಿ ಶಶಿಕಲಾ ಹಾಗೂ ಸೆಕ್ಯೂರಿಟಿ ಗಾರ್ಡ್ ಕೃಷ್ಣಮೂರ್ತಿ 15,000 ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾರೆ. ಮಾರುಕಟ್ಟೆಯಲ್ಲಿ ಮಾವಿನ ಮಂಡಿಗೆ ಲೈಸೆನ್ಸ್ ನೀಡಲು ರೆಹಮತ್ ಅಲಿ ಎಂಬುವರ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಹಣ ಪಡೆಯುವಾಗ ಲಾಕ್ ಆಗಿದ್ದಾರೆ.